ಕೊಡಗಿಗೆ ಪ್ರವಾಸ ಬಂದಂತ ಕೇರಳದ ಟಿಕ್ಕಿ ಕಾಣೆಯಾಗಿದ್ದಾರೆ. ಇವ್ರು ಎಲ್ಲಿದ್ದಾರೆ ಅಂತ ನಿನ್ನೆಯಿಂದ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೂ ಇನ್ನೂ ಸಿಕ್ಕಿಲ್ಲ. ಈ ಗಳಿಗೆವರೆಗೂ ಸಿಕ್ಕಿಲ್ಲ. ಈಗ ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ನೋಡೋದಾದ್ರೆ ಕೊಡಗಿನ ಅತಿ ಎತ್ತರದ ಒಂದು ಬೆಟ್ಟ ಅಂತ ಹೇಳಿದ್ರೆ ಅದು ತಡಿಯಂಡಮೋಳ್. ಇದು ಕಕ್ಕಬ್ಬೆಯಲ್ಲಿದೆ. ಈ ಒಂದು ಪ್ರದೇಶ ಅಷ್ಟು ಅದ್ಭುತವಾಗಿದೆ. ಈ ಲೈಫ್ ಅಲ್ಲಿ ನಮಗೆ ಶಕ್ತಿ ಇರುವಾಗಲೇ ಚಾರಣ ಮಾಡಬೇಕಾದ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ನಿಮಗೆ ಒಂದು ಟ್ರಕ್ಕಿಂಗ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನೀಡುವಂತ ಒಂದು ಸ್ಥಳ. ಆದ್ರೆ ಇಲ್ಲಿಗೆ ಹೋಗ್ಬೇಕಂದ್ರೆ ನೀವು ಸೋಲೋ ಹೋಗ್ತೀನಿ ಅಂದ್ರೆ ಅದಷ್ಟು ಸೇಫ್ ಅಲ್ಲ. ಒಂದ್ ದೊಡ್ಡ ಗ್ರೂಪ್ ಇರ್ಬೇಕು. ಅಲ್ಲದೆ ನಮಗೆ ಗೊತ್ತಿಲ್ಲದ ವ್ಯಕ್ತಿಗಳ ಜೊತೆ ಹೋಗೋದು ಕೂಡ ಇದು ಅಷ್ಟು ಸೇಫ್ ಅಲ್ಲ. ಸುತ್ತಮುತ್ತ ದಟ್ಟ ಕಾಡುಗಳಿವೆ. ಅದರ ನಡುವೆ ನೀವು ಹೋಗ್ಬೇಕಾಗತ್ತೆ. ಹೀಗೆ ಹೋದ ಹುಡುಗಿ ಊರ್ದೊಂದು ಗ್ರೂಪ್ ಇತ್ತಂತೆ. ಆ ಗ್ರೂಪ್ 9 ಜನರ ಗ್ರೂಪ್ ಅಲ್ಲಿ ಒಂದು ಕಕ್ಕಬ್ಬೆಲ್ಲಿರೋ ಒಂದು ಹೋಮ್ ಸ್ಟೇ ಆಗಿ ನಂತರ ಹೋಗಿರೋದು. ಹೀಗೆ ಹೋದ ಈ ಹುಡುಗಿ ನಾಯಿಗಳ ಜೊತೆ, ಅಲ್ಲಿ ಲೋಕಲ್ ನಾಯಿಗಳ ಜೊತೆ ಆಟ ಆಡ್ತಾ ಇದ್ಲು. ಹೀಗೆ ಸ್ವಲ್ಪ ಆ ಗುಂಪಿಂದ ದೂರ ಆಗಿದ್ದಾಳೆ. ಈಕೆಗೆ ದಾರಿ ತಪ್ಪಿ ಹೋಗಿದೆ. ಹೀಗೆ ದಾರಿ ತಪ್ಪಿ ಹೋದ ಮೇಲೆ ಆಕೆ ಸ್ಟೇ ಮಾಡಿದ ಹೋಮ್ ಸ್ಟೇಯ ಮಾಲೀಕರಿಗೆ ಕರೆ ಮಾಡಿ ನಂಗೆ ದಾರಿ ಮಿಸ್ ಆಗಿದೆ ಅಂತ ಹೇಳಿದ. ಅಲ್ಲಿಂದ ಈ ಹುಡುಕಾಟ ಶುರು ಮಾಡಿದೆ. ಏಪ್ರಿಲ್ 3ಕ್ಕೆ ಆಕೆ ಕಾಣೆಯಾಗಿರೋದು. ಇವತ್ತು ಏಪ್ರಿಲ್ 4. ತುಂಬಾ ಜನ ಹುಡುಕಾಟ ನಡೆಸ್ತಿದ್ದಾರೆ. ಪೊಲೀಸ್ ತಂಡ ಬಂದಿದೆ, ಡಾಗ್ ಸ್ಕ್ವಾಡ್ ಎಲ್ಲ ಬಂದಿದೆ, ಡ್ರೋನ್ಗಳನ್ನ ಬಳಸಲಾಗಿದೆ. ಆದ್ರೆ ಆಕೆ ಇನ್ನೂ ಪತ್ತೆ ಆಗಿಲ್ಲ. ಆಕೆ ಸುರಕ್ಷಿತವಾಗಿ ಮನೆಗೆ ಮರಳಲಿ ಎಂಬುದು ಈಗ ಈ ಕೊಡಗಿನ ಜನತೆಯ ಆಶಯ ಕೂಡ. ಯಾಕೆಂದ್ರೆ ನಮ್ಮ ಕೊಡಗಿಗೆ ಬಂದು ಈ ರೀತಿ ಒಂದು ಘಟನೆ ನಡೆದಿರೋದು ಒಂಥರ ಬೇಸರ ಆಗುತ್ತೆ. ಇಲ್ಲಿ ಮತ್ತೊಂದು ಅಂಶ ಹೇಳ್ಬೇಕು. ಆಕೆ ಮನೆಯವರಿಗೆ ಹೇಳದೆ ಕೊಡಗಿಗೆ ಬಂದಿರ್ತಾಳೆ. ಏನು ಮಕ್ಕಳು ಎಲ್ಲೇ ಹೋಗ್ಲಿ ನಾವು ಪೋಷಕರಿಗೆ ತಿಳಿಸಿ ಹೋಗೋದು ಎಷ್ಟು ಸುರಕ್ಷಿತ ಅಲ್ವಾ? ಈ ರೀತಿ ಹೇಳದೆ ಕೇಳದೆ ಬಂದು ಈ ರೀತಿ ಅಪಾಯದಲ್ಲಿ ಸಿಕ್ಕಿದಾಗ ಮನೆಯವರಿಗೆ ಹೇಗೆ ಆಗ್ಬೇಡ? ಮಕ್ಕಳ ಮೇಲೆ ನಂಬಿಕೆ ಆದ್ರೆ ಹೇಗೆ ಬರುತ್ತೆ? ನೀವು ಕೆಲವು ಮನೆಯಲ್ಲಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬರ್ಬೋದು. ಆದ್ರೆ ಈ ರೀತಿ ಟ್ರೆಕ್ಕಿಂಗ್ ಹೋಗುವಾಗ ಅಥವಾ ಈ ರೀತಿ ಎಲ್ಲ ಟ್ರಿಪ್ ಹೋಗುವಾಗ ನಾವ್ ಯಾವತ್ತೂ ಮನೆಗೆ ಹೇಳದೆ ಬರಬಾರ್ದು. ಈ ಶರಣ್ಯ ಆದಷ್ಟು ಬೇಗ ಸಿಗುವಂತೆ ಆಗ್ಲಿ.